ಹಾಯ್ ನನ್ನ ಟೆಕ್ ಗುರುಗಳಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ರೀಸೆಂಟಾಗಿ ನಮ್ಮ ಇಂಡಿಯಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಯೂಟ್ಯೂಬರ್ ಅಂತಲೇ ಕೂಡ ಹೇಳ್ಬೋದು. ಸೊ ವರ್ಲ್ಡಲ್ಲೇ ಮಿಸ್ಟರ್ ಬೀಸ್ಟ್ ಅವ್ರದ್ದು ಸೊ ಒಂದು ಫೆಸ್ಟಿವಲ್ಸ್ ಅಂತ ಒಂದು ಚಾಕ್ಲೇಟ್ ಇದೆ. ಈ ಒಂದು ಚಾಕ್ಲೇಟ್ನ ಸೊ ರೀಸೆಂಟಾಗಿ ಪ್ರಮೋಟು ಕೂಡ ಮಾಡಿದ್ರು. ಸೊ ಕ್ಯಾರಿ ಮಿನಾಟಿ ಅವ್ರನ್ನ ಮೀಟ್ ಮಾಡೋಕ್ಕೋಸ್ಕರ ಇಂಡಿಯಾಗೂ ಬಂದಿದ್ರು. ಸೊ ದೊಡ್ಡ ಕೊಲಾಬ್ ವೀಡಿಯೋಸ್ಗಳೇ ಮಾಡಿದ್ರು ಅಂತಲೇ ಕೂಡ ಹೇಳ್ಬೋದು. ಸೊ ಆ ಒಂದು ಟೈಮ್ನಲ್ಲಿ ಅವ್ರದ್ದು ಆದಂಥ ಒಂದು ಪ್ರಾಡಕ್ಟು ಸೊ ಚಾಕ್ಲೇಟ್ ಮಿಸ್ಟರ್ ಬೀಸ್ಟ್ ಫೆಸ್ಟಿವಲ್ಸ್ ಅಂತ ಈ ಒಂದು ಚಾಕ್ಲೇಟ್ ಸೊ ರೀಸೆಂಟಾಗಿ ಇಂಡಿಯಾದಲ್ಲೆಲ್ಲ ಸ್ಪ್ರೆಡ್ ಆಯಿತು. ಸೊ ಈ ಒಂದು ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಈ ರೀತಿಯಾದ ನಮ್ಮದು ಬ್ರ್ಯಾಂಡು ಅಂತ. ಸೊ ಈ ಒಂದು ಚಾಕ್ಲೇಟ್ನ ನಾನು ಟೇಸ್ಟ್ ಮಾಡಿ ಒಂದು ರಿವ್ಯೂನ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಈ ಒಂದು ಚಾಕ್ಲೇಟ್ನ ಪ್ರೈಸ್ ಬಂದು ನಿಮಗೆ ಸೊ 800 ರೂಪಾಯಿ ಆಗುತ್ತೆ. ಸೊ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ಡೆಲಿವರಿ ಟೈಮು ಡಿಲೇ ಆಗುತ್ತೆ ಅಂತಲೇ ಕೂಡ ಹೇಳ್ಬೋದು. ಸೊ ಈ ಒಂದು ಚಾಕ್ಲೇಟ್ನ ನಿಮಗೆ ತಿಂದು ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಹೇಳ್ತೀನಿ ಯಾವ ರೀತಿಯಾಗಿದೆ ಅಂತ. ಚಾಕ್ಲೇಟ್ನ ಪ್ರೈಸು ಕೂಡ ಅಷ್ಟೇ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಅದತ್ರ ಒಂದು 800 ರೂಪಾಯಿ. ಸೊ ಆಫರ್ ಏನಾದರೂ ಯೂಸ್ ಮಾಡ್ತೀನಿ ಅಂತಂದರೆ ಸೊ ಸ್ವಲ್ಪ ಡಿಸ್ಕೌಂಟ್ ಆಗಿ ಒಂದು 100 ರಿಂದ 200 ರೂಪಾಯಿ ಡಿಸ್ಕೌಂಟ್ ಕೂಡ ಆಗ್ಬೋದು. ಸೊ ಈ ಒಂದು ಚಾಕ್ಲೇಟ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸೊ ನಾನು ಸ್ಕೂಲು ಕಾಲೇಜು ಸೊ ಹುಡುಗರುಗಳನ್ನ ಸೊ ಒಂದಷ್ಟು ಚೆಕ್ಔಟ್ ಮಾಡ್ತೀನಿ. ಸೊ ನಾರ್ಮಲ್ ಚಾಕ್ಲೇಟು ಮತ್ತು ಇಲ್ಲಿರ್ತಕ್ಕಂಥ ಚಾಕ್ಲೇಟು ಯಾರೋ ಒಂದು ಪ್ರೈಸ್ನ ಗೆಸ್ ಮಾಡ್ತಾರೆ ಅವ್ರಿಗೆ ಈ ಒಂದು ಚಾಕ್ಲೇಟ್ನ ಗಿಫ್ಟಾಗಿ ಕೊಡ್ತೀವಿ ಅಂತ. ಸೊ ಯಾರು ಈ ಚಾಕ್ಲೇಟ್ನ 100% ಶೋರ್ ಆಗಿ ಸೊ ಒರಿಜಿನಲ್ ಪ್ರೈಸ್ನ ಯಾರು ಗೆಸ್ ಮಾಡ್ತಾರೆ ಅವ್ರಿಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಪಬ್ಲಿಕ್ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ ಬನ್ನಿ ನೋಡ್ಕೊಂಡು ಬರೋಣ. ಸೊ ಅದಾದಮೇಲೆ ನಾನು ನಿಮಗೆ ಸೊ ರಿವ್ಯೂ ಯಾವ ರೀತಿಯಾಗಿದೆ ಸೊ ಓಪನ್ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಅನ್ಬಾಕ್ಸಿಂಗ್ ಕೂಡ ಮಾಡೋಣ. ನಾನು 2 ಚಾಕ್ಲೇಟ್ನ ಬೈ ಮಾಡಿದ್ದೀನಿ. ಈ ಒಂದು ಚಾಕ್ಲೇಟಲ್ಲಿ ಕರೆಕ್ಟ್ ಪ್ರೈಸ್ನ ಗೆಸ್ ಮಾಡಿದ್ರೆ ಈ ಚಾಕ್ಲೇಟ್ ಹುಡುಗರಿಗೆ ಗಿಫ್ಟ್ ಥರ ಕೊಡ್ತೀನಿ. ಓಕೆನಾ? ಸೊ ಈ ಒಂದು ಚಾಕ್ಲೇಟಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಕಾಣಿಸ್ತಾ ಇದೆ, ಯಾವ್ದು ಇಷ್ಟ ಆಗುತ್ತೆ ಫಸ್ಟು ಸೆಲೆಕ್ಟ್ ಮಾಡಿ ಒಬ್ಬೊಬ್ಬರಾಗಿ. ಓಕೆನಾ? ಸೊ ಈ ಒಂದು ಚಾಕ್ಲೇಟ್ನ ಪ್ರೈಸ್ನ ಗೆಸ್ ಮಾಡಿದ್ರೆ ಈ ಒಂದು ನಾವು ಒಂದು ಚಾಕ್ಲೇಟ್ನ ಗಿಫ್ಟಾಗಿ ಇವ್ರಿಗೆ ಕೊಡ್ತೀವಿ. ಯಾವ ಚಾಕ್ಲೇಟ್ ಪ್ರೈಸು ಸೊ ಎಷ್ಟಿದೆ ಸೊ MRP ಪ್ರೈಸು ಸೊ ಏನು ಗೆಸ್ ಮಾಡಿ. 200. ಈ ಚಾಕ್ಲೇಟ್ ಪ್ರೈಸ್ 185 200 ರೂಪಾಯಿ ಈ ಚಾಕ್ಲೇಟ್ ಪ್ರೈಸ್ ಎಲ್ಲಿರೋದವರು. ಈ ಚಾಕ್ಲೇಟ್ ಪ್ರೈಸ್ ಎಷ್ಟಿರ್ಬೋದು? 40. ಈ ಚಾಕ್ಲೇಟ್ ಪ್ರೈಸು 40 ರೂಪಾಯಿ. ಆ್ಯಕ್ಚುಲಿ ಈ ಚಾಕ್ಲೇಟ್ ಪ್ರೈಸ್ ಎಷ್ಟು ಗೊತ್ತಾ? 195 ರೂಪಾಯಿ. ಓಕೆನಾ? ಈ ಚಾಕ್ಲೇಟ್ ಪ್ರೈಸ್ ಎಷ್ಟಿರ್ಬೋದು ಗೊತ್ತಾ? 800 ರೂಪಾಯಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಆಲ್ಮೋಸ್ಟ್ ನಿಯರ್ ಇದ್ರು, ಪ್ರೈಸ್ ಗೆಸ್ ಮಾಡಿದ್ರು, ಬಟ್ ಆಗಿಲ್ಲ, ಫೇಲ್ ಆದರು. ಸೊ ಇಷ್ಟೇ. 2 ಚಾಕ್ಲೇಟ್ ಇದೆ. 2 ಚಾಕ್ಲೇಟ್ ಪ್ರೈಸಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ ಈ ಚಾಕ್ಲೇಟು. ಈ ಚಾಕ್ಲೇಟ್ ಪ್ರೈಸ್ ಎಲ್ರಿಗೂ ಗೊತ್ತಿರ್ತದೆ. ಈ ಚಾಕ್ಲೇಟ್ ಪ್ರೈಸ್ ಏನು ಅಂತ ಗೆಸ್ ಮಾಡಿದವ್ರಿಗೆ ನಿಮಗೆ ಈ ಚಾಕ್ಲೇಟ್ನ ಗಿಫ್ಟಾಗಿ ಕೊಡ್ತೀವಿ. ಓಕೆನಾ? ಸೊ ಗೈಸ್ ಬನ್ನಿ, ಸೊ ಗೆಸ್ ಮಾಡಿ ಈ ಚಾಕ್ಲೇಟ್ ಪ್ರೈಸ್ ಎಷ್ಟಿರ್ಬೋದು? 200. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ. ಈ ಚಾಕ್ಲೇಟ್ ಪ್ರೈಸ್ 185. ಈ ಚಾಕ್ಲೇಟ್ ಪ್ರೈಸ್ ಗೆಸ್ ಮಾಡ್ತಾರೆ. ಆ್ಯಕ್ಚುಲಿ ಈ ಚಾಕ್ಲೇಟ್ ಪ್ರೈಸ್ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? 150. ಹಾಂ, ಹೇಳ್ರ ಜೋರಾಗಿ ಮಾತಾಡ್ರು. 150. ಆ್ಯಕ್ಚುಲಿ ಚಾಕ್ಲೇಟ್ ಪ್ರೈಸ್ ಎಷ್ಟು ಗೊತ್ತಾ? 800 ರೂಪಾಯಿ. ಈ ಚಾಕ್ಲೇಟ್ ಪ್ರೈಸ್ 190 ರೂಪೀಸ್ ಗೊತ್ತು, ಬಟ್ ಈ ಚಾಕ್ಲೇಟ್ ಪ್ರೈಸು 800 ರೂಪಾಯಿ. ಸೊ ಈ ಒಂದು ಚಾಕ್ಲೇಟ್ನ ಅನ್ಬಾಕ್ಸಿಂಗ್ ಮಾಡೋಣ. ಬೇಕು ಹೋಗೋದೆಲ್ಲ ಹಿಡ್ಕೋ, ಪೇಪರ್ ಇಂಪಾರ್ಟೆಂಟ್ ಇದು. ಓ ಮೈ ಗಾಡ್. So let's try. ಹೆವಿ ಸ್ವೀಟು. ನಾರ್ಮಲ್ಲು ಕೈ ಹೊಡಿತಾ ಇದೆ ಸ್ವಲ್ಪ. ನನ್ನ ಪ್ರಕಾರ ಸೊ ಈ ಒಂದು ಚಾಕ್ಲೇಟ್ ಟೇಸ್ಟ್ ಏನಿದೆ
ಹೆವಿ ಸ್ವೀಟ್ ಆಯಿತು. ಮತ್ತು ಇನ್ನೊಂದೇನು ಅಂತಂದರೆ ಸೊ ಈ ಒಂದು ಚಾಕ್ಲೇಟಲ್ಲಿ ಹೈಯೆಸ್ಟು ಜಾಸ್ತಿ ಶುಗರ್ ಕಂಟೆಂಟ್ ಜಾಸ್ತಿ ಐತೆ. ಮತ್ತು 190 ಕ್ಯಾಲರೀಸ್ ಪ್ರೋಟೀನು ಕೂಡ ಸಿಗುತ್ತೆ ಈ ಒಂದು ಚಾಕ್ಲೇಟಲ್ಲಿ. ಮತ್ತು ಈ ಒಂದು ಚಾಕ್ಲೇಟಾಗಿ ಟೋಟಲ್ಲ ರಿವ್ಯೂ ಹೇಳಬೇಕು ಅಂತಂದರೆ ಸೊ ವರ್ತಿಟ್ಟಲ್ಲ, 800 ರೂಪಾಯಿ ವೇಸ್ಟ್ ಅಂತಲೇ ಕೂಡ ಹೇಳ್ಬೋದು. ಸೊ ಈ ಒಂದು ಚಾಕ್ಲೇಟು ಸಖತ್ತು ಸ್ವೀಟ್ ಇದೆ. ಮತ್ತು ಇನ್ನೊಂದೇನು ಅಂತಂದರೆ ಸ್ವಲ್ಪ ಕೈ ಥರ ಹೆವಿ ಸ್ವೀಟ್ ಆಗಿರೋದಕ್ಕೆ, ಅದು ಬಿಟ್ಟರೆ ಏನಿಲ್ಲ. ಸೊ ಈ ಒಂದು ಬ್ರ್ಯಾಂಡ್ಗೆ ಇಷ್ಟು ದುಡ್ಡು ಕೊಡಬೇಕು. ಮೊದಲು ಡೈರಿ ಮಿಲ್ಕ್ ಚಾಕ್ಲೇಟೇ ಬೆಟರು. ಸೊ ಈ ಒಂದು ಚಾಕ್ಲೇಟ್ ಬಗ್ಗೆ ಆನೆಸ್ಟ್ ಒಪಿನಿಯನ್ನು. ಸೊ ಈ ಒಂದು ಬಗ್ಗೆ ನಿಮ್ಗೆ ಏನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ಒಂದು ಎನರ್ಜಿ ಡ್ರಿಂಕ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ರೀಸೆಂಟಾಗಿ ಇಂಡಿಯಾದಲ್ಲಿ ಎಲ್ಲ ಯೂಟ್ಯೂಬರ್ಸ್ಗಳು, ಸೊ ಬಿಗ್ಗೆಸ್ಟ್ ಯೂಟ್ಯೂಬರ್ಸ್ಗಳು ಬಂದಿದ್ರು ಮಿಸ್ಟರ್ ಬೀಸ್ ಜೊತೆ. ಆ ಒಂದು ಟೈಮ್ನಲ್ಲಿ KSA ಮತ್ತು ಲೋಗನ್ ಪೌಲ್ ಅಂತ. ಸೊ ಈ ಒಂದು ಇಬ್ಬರು, ಸೊ ಅವರಿಬ್ಬರು ಕೊಲಾಬಲ್ಲಿ ಇರ್ತಕ್ಕಂಥ ಒಂದು ಫೌಂಡರ್ ಆದಂತಹ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ ಒಂದು ಬ್ರ್ಯಾಂಡ್, ಸೊ ಪ್ರೈಮ್ ಅಂತ ಒಂದು ಎನರ್ಜಿ ಡ್ರಿಂಕ್ ಇದೆ. ಸೊ ಆ ಒಂದು ಡ್ರಿಂಕ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಸೊ ಈ ಒಂದು ಡ್ರಿಂಕು, ಸೊ ಇದರಲ್ಲಿ ಸುಮಾರು ಫ್ಲೇವರ್ ಇದೆ ಅಂತಲೇ ಕೂಡ ಹೇಳ್ಬೋದು. ಸೊ ಇತ್ತಲ್ಲಿ ನಾನು ನಿಮಗೆ ಟ್ರಾಪಿಕಲ್ ಪಂಚ್ ಅಂತ. ಸೊ ಏನೇನು ಯೂಸ್ ಇರುತ್ತೆ ಅಂತಂದರೆ, ಸೊ ಈ ಒಂದು ಡ್ರಿಂಕಲ್ಲಿ ನಿಮಗೆ ಏನಾದರೂ ಸ್ಪೋರ್ಟ್ಸ್ ಆಡ್ತಾ ಇದ್ದೀರಾ, ಅಥವಾ ನೀವೇನಾದರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಲಿ ನಿಮ್ಮನ್ನ ನೀವು ತೊಡಸ್ಕೊಂಡಿದ್ದೀರಾ ಅಂತಂದರೆ, ಸೊ ನೀವೇನಾದರೂ ಲಾಂಗ್ ಸ್ಪೋರ್ಟ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಅಥವಾ ನೀವೇನಾದರೂ ಪ್ಲೇ ಮಾಡ್ತಾ ಇದ್ದೀರಾ ಅಂತಂದರೆ, ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಸೊ ಏನೇ ಆಗಿರ್ಬೋದು, ಪ್ರತಿಯೊಂದು ಗೇಮ್ಸ್ ಆಗಿರ್ಬೋದು, ಆ ಒಂದು ಟೈಮ್ನಲ್ಲಿ ನೀವೇನಾದರೂ ಸ್ವಲ್ಪ ಎನರ್ಜಿ ಲೆವೆಲ್ ಕಮ್ಮಿ ಆಗ್ತಿದೆ ಅಂತಂದರೆ ಸೊ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಕೂಡ ಹೇಳ್ಬೋದು ಈ ಒಂದು ಡ್ರಿಂಕು. ಸೊ ಇದರಲ್ಲಿ ನಿಮಗೆ ಸುಮಾರು ಫ್ಲೇವರೇ ಬರುತ್ತೆ. ಸೊ ಈ ಒಂದು ಡ್ರಿಂಕ್ ಕೂಡ ನಿಮಗೆ ಎನರ್ಜಿ ಇರುತ್ತೆ, ಮತ್ತು ನಿಮಗೆ ಬಿ ವಿಟಮಿನ್ ನಿಮಗೆ ಸಿಗುತ್ತೆ ಅಂತಲೇ ಕೂಡ ಹೇಳ್ಬೋದು, ಓಕೆನಾ. ಸೊ ಇದರಲ್ಲಿ ನಿಮಗೆ ಸುಮಾರು ಫ್ಲೇವರ್ ಬರುತ್ತೆ ಅಂತ ಕೂಡ ಹೇಳ್ಬೋದು. ನನ್ನ ಹತ್ರ ಈ ಒಂದು ಟ್ರಾಪಿಕಲ್ ಪಂಚು, ಮತ್ತು ಇನ್ನೊಂದು ಇತ್ತ ಲೆಮನ್ ಲಿಮಿ ಅಂತ. ಸೊ ಇದೊಂದು ಫ್ಲೇವರು, ಮತ್ತು ಇನ್ನು ಫ್ಲೇವರ್ ಇದೆ ನನ್ನ ಹತ್ರ ಬ್ಲೂಬೆರಿ ಅಂತ. ಸೊ ಈ ಒಂದು 3 ಫ್ಲೇವರ್ ಇದೆ ಅಂತಲೇ ಕೊಡ್ಬೋದು. ಇನ್ನೂ ಥರದಂಥ ಒಂದಷ್ಟು ಫ್ಲೇವರ್ಗಳಿದೆ. ಸೊ ನೋಡಿ ಬೈ ಕೂಡ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಾರೆ, ಸೊ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಸೊ ಟೇಸ್ಟ್ ಮಾಡಿ ಅಂತ ರಿವ್ಯೂ ಕೊಡೋಕ್ಕೋಸ್ಕರ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಡೈರೆಕ್ಟಾಗಿ ಈ ಒಂದು 3 ಜ್ಯೂಸಿಂದ ಎಷ್ಟಾಗುತ್ತಪ್ಪ ಅಂತಂದರೆ ಡ್ರಿಂಕ್ಸ್, ಈ ಒಂದು ಎನರ್ಜಿ ಡ್ರಿಂಕ್ಗೆ ಸೊ ಟೋಟಲಿ 1000 ಆಗುತ್ತೆ. ಸೊ ನೀವೇನಾದ್ರು ಪರ್ ಬಾಟಲ್ ಪರ್ಚೇಸ್ ಮಾಡ್ತೀರಾ ಅಂತಂದರೆ 350 320 ಅಷ್ಟಾಗುತ್ತೆ. ಸೊ ನನಗೆ 1000 ಆಯಿತು 3 ಬಾಟಲ್ಸಿಂದ. ಇಷ್ಟೇ ಕೂಡ ಪರ್ಚೇಸ್ ಮಾಡ್ಬೋದು ಆಫ್ಟರ್ ರಿವ್ಯೂಯಿಂಗ್, ಓಕೆ. ಸೊ ಡೈರೆಕ್ಟಾಗಿ ಟೇಸ್ಟ್ ಮಾಡೋಣ. ಸೊ ನಿಮ್ಮ ಬಾಡಿನ ಇಡುತ್ತೆ. ಈ ಒಂದು ಡ್ರಿಂಕಲ್ಲಿ ಏನೇನಪ್ಪ ಸಿಗುತ್ತೆ ನಿಮಗೆ ಅಂತಂದರೆ, ಸೊ ನಿಮಗೆ 10.5% ಕೋಕೋನಟ್ ವಾಟರ್ ಕೂಡ ನಿಮಗೆ ಆ್ಯಡ್ ಮಾಡಿರ್ತಾರೆ. ನೆಕ್ಸ್ಟ್ ವಿಟಮಿನ್ ಬಿ ಸಿಗುತ್ತೆ ನಿಮಗೆ. ಮತ್ತು ಒಂದು ಡ್ರಿಂಕು ಹೈಡ್ರೇಷನ್ ಒಂದು ಡ್ರಿಂಕ್ ಆಗಿದೆ. ಸೊ ನಿಮ್ಮ ಬಾಡಿನ ಸೊ ಡಿಹೈಡ್ರೇಷನ್ ಆಗ್ತದಂಗೆ ತಡೆಯುತ್ತಂತನೇ ಕೂಡ ಹೇಳ್ಬೋದು. ಸೊ ಇದು ಸ್ಪೋರ್ಟ್ಸ್ ಆಡಬೇಕಾದ್ರೆ, ಅಥವಾ ಏನಾದರೂ ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಶಟಲ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಯಾವುದೇ ಗೇಮ್ ಮಾಡಬೇಕಾದ್ರೂ ಕೂಡ ಸೊ ನಿಮ್ಮ ಎನರ್ಜಿ ಲೆವೆಲ್ನ ಕಮ್ಮಿ ಅಂತೂ ಮಾಡಲ್ಲ. ಇದು ಎಲೆಕ್ಟ್ರೋಲೈಟ್ಸ್ ಕೂಡ ನಿಮಗೆ ಸಿಗುತ್ತೆ. ಸ್ಪೋರ್ಟ್ಸ್ ಆಡೋಕ್ಕೆ 100% ಯೂಸ್ ಆಗುತ್ತೆ. ಸೊ ಒಂದು ಡ್ರಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಯಾವ ರೀತಿಯಾಗಿದೆ ಸೊ ಟೇಸ್ಟ್ ಮಾಡಿ. ಈ ಒಂದು ಫ್ಲೇವರ್ನ ಟ್ರೈ ಮಾಡ್ತಾ ಇದ್ದೀನಿ ನಾನು, ಪ್ರೈಮ್ ಟ್ರಾಪಿಕಲ್ ಪಂಚ್ ಅಂತ. ಸೊ ಇದು ಟೇಸ್ಟ್ ಮಾಡಿ ನೋಡೋಣ. ಥರ ಕೊಳೆತು ದ್ರಾಕ್ಷಿ ಬರುತ್ತಲ್ಲ ಆ ಥರ ಇದೆ. ಲೈಕ್ ಬೆಟರ್ ಯಾವ ಥರ ಈ ಆ್ಯಪಲ್ ಫಿಸ್ ಜ್ಯೂಸ್ ಬರುತ್ತಲ್ಲ, ಮಿಕ್ಸ್ ಫ್ರೂಟ್ಸ್ನ ಸೊ ಯಾವ ರೀತಿಯಾಗಿ ಸೊ ಗ್ರೈಂಡ್ ಮಾಡಿ ಹಾಕಿ ಜ್ಯೂಸ್ ಮಾಡಿದ್ರೆ ಯಾವ ರೀತಿಯಾಗಿ ಒಂದು ಟೇಸ್ಟ್ ಸಿಗುತ್ತೆ, ಸೊ ಅದೇ ರೀತಿಯಾಗಿ ಈ ಒಂದು ಟೇಸ್ಟ್ ಇರುತ್ತೆ ನಿಮಗೆ. ನೆಕ್ಸ್ಟು ಬೇರೆ ಟ್ರೈ ಮಾಡೋಣ. ನೆಕ್ಸ್ಟ್ ಬೇರೆ ಫ್ಲೇವರು. ಸೊ ಇನ್ನೊಂದು ಫ್ಲೇವರ್ ಕಡೆಯವರು. ಸೊ ಈ ಒಂದು ಫ್ಲೇವರ್ ಬಂದು ನಿಮಗೆ ಲೆಮನ್ ಲೈನ್ ಅಂತ, ಲೆಮನ್ ಲಿಮಿ ಅಂತ. ಸೊ ಈ ಒಂದು ಫ್ಲೇವರ್ನ ಟ್ರೈ ಮಾಡ್ತಾ ಇದ್ದೀನಿ. ಸೇಮ್ ಏನಿಲ್ಲ, ಲೈಕ್ ನಿಂಬೆಹಣ್ಣು ಜ್ಯೂಸ್ ಥರನೇ ಇದೆ. ಸೊ ಏನು ಚೇಂಜಸ್ ಇಲ್ಲ, ಬೆಟರ್ ಬ್ರೋ. ಸೊ ಈ ಒಂದು ಫ್ಲೇವರ್ನ ಟ್ರೈ ಮಾಡ್ತೀನಿ. ಒಂದು ಡ್ರಿಂಕ್ ಬಗ್ಗೆ ಆನೆಸ್ಟ್ ಒಪಿನಿಯನ್ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಇರೋರು ಮತ್ತು ಎನರ್ಜಿ ಸೊ ಡೌನ್ ಆಗ್ತಾಯಿದೆ, ದಿನನಿತ್ಯ ಓಡಾಡ್ತಾ ಇದ್ದೀರಾ, ಆ ಒಂದು ಟೈಮ್ನಲ್ಲಿ ಎನರ್ಜಿ ಡೌನ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಈ ಒಂದು ಡ್ರಿಂಕ್ಸ್ನ ಆರಾಮ್ಸಾಗಿ ಎಲ್ಲರೂ ಕೂಡ ಸೇವನೆ ಮಾಡ್ಬೋದು. ಬೆಟರ್ ಆಗಿದೆ.
ಹೈಡ್ರೇಷನ್ ಡ್ರಿಂಕು ಸೂಪರ್ ಆಗಿದೆ ಅಂತಲೇ ಕೂಡ ಹೇಳ್ಬೋದು. ಸೊ ಇದು ನನ್ನ ಆನೆಸ್ಟ್ ಒಪಿನಿಯನ್. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಇನ್ನೊಂದು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಯಾರಾದರೂ ಈ ಒಂದು ಜ್ಯೂಸ್ ಅಥವಾ ಈ ಒಂದು ಡ್ರಿಂಕ್ನ ಸೊ ಯಾರು ಟ್ರೈ ಮಾಡಿದ್ದೀರಾ, ಯಾರ್ಯಾರು ದಿನನಿತ್ಯ ಯೂಸ್ ಮಾಡ್ತೀರಾ, ಸೊ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಸೊ ಅವರು ದಯವಿಟ್ಟು ಕಾಮೆಂಟ್ ಮಾಡಿ. ಯಾರಾದರೂ ಈ ಒಂದು ಡ್ರಿಂಕ್ನ ಕುಡ್ದಿರೋರು ಕೂಡ ದಯವಿಟ್ಟು ಕಾಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿಯಾದಂಥ ಒಂದು ಪ್ರಾಡಕ್ಟ್ನ ರಿವ್ಯೂ ಬೇಕು ನಿಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಪರ್ಚೇಸ್ ಮಾಡಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ.